ಕಾರಾಗೃಹದ ಉತ್ಪನ್ನಗಳನ್ನು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾರಾಟ ಮಾಡಲು ಮಳಿಗೆಯನ್ನು ನೀಡಿರುವುದರಿಂದ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈ ಶಿಕ್ಷೆಯಾಗಿ ಗುರಿಪಟ್ಟು ಕಾರಾಗೃಹಕ್ಕೆ ಬಂದಂಥ ಕೈದಿಗಳನ್ನು ಮನಪರಿವರ್ತನೆ ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ರಿಲೀಸ್ ಆದ ಮೊದಲನೇ ದಿನದಿಂದ ಕೆಲಸವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಅಪರಾಧ ಕೃತ್ಯದಲ್ಲಿ ಅವರು ಭಾಗವಹಿಸದೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಅಂದರೆ ಟೈಲರಿಂಗ್ ಕೆಲಸ ಆಗಿರ್ಬೋದು, ನೇಯ್ಗೆ ಕೆಲಸ, ಬೇಕರಿ ಕೆಲಸ, ಈ ರೀತಿ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಅವರಿಗೆ ತರಬೇತಿಯನ್ನು ನೀಡಿ ಅವರಿಂಥ ಉತ್ತಮ ಪದಾರ್ಥಗಳನ್ನು ತಯಾರಿಸಿ ಈ ಥರ ಮಳಿಗೆಗಳಲ್ಲಿ ಮಾರಾಟ ಮಾಡೋದು ಉದ್ದೇಶ ಏನಾದಂದರೆ ಕಾರಾಗೃಹದಲ್ಲಿ ಬಂದಿಗಳು ಸುಮ್ಮನೆ ಇರುವುದಿಲ್ಲ. ಅವರು ಕಾರ್ಯಚಟುವಟಿಕೆಯಿಂದ ಇರ್ತಾರೆ. ಅವರಿಂದ ತಯಾರಿಸಿದ ಉತ್ತಮ ಗುಣಮಟ್ಟಗಳನ್ನು ಈ ರೀತಿ ನಾವು ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ 3 ತಿಂಗಳಿಂದ ಸೇಲ್ ಮಾಡ್ತಾಯಿದ್ದೀವಿ. 30ನೇ ತಾರೀಕುವರೆಗೂ ಅದು ರನ್ನಿಂಗ್ ಇರ್ತದೆ, ಈ ತಿಂಗಳು 31ವರೆಗೂ. ಹಾಗೂ ಈ ಸಮ್ಮೇಳನದಲ್ಲಿ ನಾವು ಪಾಲ್ಗೊಳ್ಳೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಬಂದು ಈ ಉತ್ಪನ್ನ ಮಾರಾಟ ಮಾಡ್ತಿದ್ದೀವಿ. ಈ ಉತ್ಪನ್ನಗಳಿಗೆ ಬೇಕಾಗಿರೋ ಕಚ್ಚಾ ಸಾಮಗ್ರಿಗಳನ್ನು ನಾವು ದರಖಾಸ್ತುದಾರ ಅಂದರೆ ಟೆಂಡರ್ ಪ್ರಕ್ರಿಯೆ ಮೂಲಕ ಖರೀದಿ ಮಾಡಿ ತಯಾರಿಸಿ ಇದರಿಂದ ಬಂದಂಥ ಎಲ್ಲ ಲಾಭಾಂಶನ ನಾವು ಕಾರಾಗೃಹ ಮಂಡಳಿಗೆ ಜಮಾ ಮಾಡ್ತಿರ್ತೇವೆ. ಇದರಿಂದ ಸರ್ಕಾರಕ್ಕೆ ಒಂದು ಸಂದೇಶ ಹಾಗೂ ಜನಸಾಮಾನ್ಯರಿಗೆ ಏನು ಸಂದೇಶ ಆಗುತ್ತೆ ಅಂದರೆ ಬಂದಿಗಳು ಕಾರ್ಯಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಅಂತ. ಇದು ಕಾರ್ಖಾನೆಗಳಲ್ಲಿ ನಡೆಯುವಂಥ ಕೆಲಸ. ಈ ರೀತಿ ಪ್ರತಿನಿತ್ಯ ಜೈಲುಗಳಲ್ಲಿ ಯೋಗಾಭ್ಯಾಸಗಳು, ಶಿಕ್ಷಣ ತರಬೇತಿಗಳು, ಅನಕ್ಷರತೆಗೆ ಸಾಕ್ಷರತಾ ಅಭ್ಯಾಸ, ಈ ರೀತಿ ಹಲವಾರು ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾ ಇರ್ತವೆ. ಹಾಗೂ ಈ ಎಲ್ಲ ಕೇಂದ್ರ ಕಾರ್ಯಗಳಲ್ಲಿ ಮಾತ್ರ ಈ ಕಾರ್ಖಾನೆಗಳು ಇರುತ್ತವೆ. ಈ ಜಿಲ್ಲಾ ಕಾರ್ಯಗಳಲ್ಲಿ ಇರುವುದಿಲ್ಲ. ಕೇಂದ್ರ ಕಾರ್ಯಗಳಲ್ಲಿ ಯಾಕಂದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಜಾಬಂದಿಗಳು ಇರುವುದರಿಂದ ಅವರನ್ನು ಕೆಲಸಕ್ಕೆ ತೊಡಗಿಸಿ ಅದನ್ನು ಮುಂದೆ ಬಿಡುಗಡೆ ನಂತರ ಸಮಾಜದ ಮುಖ್ಯವಾಹಿನಿಯಲ್ಲಿ ಕಳಿಸೋದು ಇದರ ಉದ್ದೇಶ ಆಗಿರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.